ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈಸಿಯಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಆ್ಯಂಡ್ ಕ್ರಿಸ್ಪಿಯಾಗಿ ಲಡ್ಕಿ ಅಥವಾ ಕೊಬ್ಬರಿ ಕಡ್ಡಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಮೀಡಿಯಮ್ ಸೈಜ್ ಗ್ಲಾಸ್ ತಗೋರಿ. ಆ ಗ್ಲಾಸಿಂದ 4 ಗ್ಲಾಸ್ ಅಕ್ಕಿ ಹಿಟ್ಟು, 1 ಗ್ಲಾಸ್ ಪುಟಾಣಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, 1 ಕಾಯಷ್ಟು ಓಟು ಕೊಬ್ಬರಿ ಮತ್ತು 1 ಚಿಟಿಕೆಯಷ್ಟು ಸೋಡಾ, ಇವನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮತ್ತು ತಗೊಂಡಿದ್ವಲ್ಲ ಆ ಗ್ಲಾಸಿಂದ 1 ಗ್ಲಾಸ್ ತಣ್ಣೀರು ಹಾಕಿ ಚಂದಾಗ ರುಬ್ಬಬೇಕ್ರಿ. ಅದು ರುಬ್ಬಿದ್ದು ಈ ಹದಕ್ಕೆ ಇರ್ಬೇಕ್ರಿ. ಭಾಳ ಸಣ್ಣನೂ ಆಗಬಾರ್ದು, ಭಾಳ ಉಲ್ಟನೂ ಆಗಬಾರ್ದು. ಈ ಥರ ಪೇಸ್ಟ್ ಥರ ಇರಬೇಕು. ಆಗಲೇ ತೋರಿಸಿದ್ನೆಲ್ಲ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಎರಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಈಗ ರುಬ್ಬಿಟ್ಟಿದ್ನೆಲ್ಲ ಈ ಕೊಬ್ಬರಿ ಪೇಸ್ಟ್ನು ಇದಕ್ಕೆ ಹಾಕಿ ಎಲ್ಲನೂ ಕೂಡಿಸ್ಕೊಂಡು ಚಲೋತ್ತಾಗ ನಾದಬೇಕು. ಒಂದು ದೊಡ್ಡ ರೊಟ್ಟಿ ಬಡೆ ಕಣಿವಿಗಿರ್ತೈತಲ್ರಿ, ಅದಕ್ಕೆ ಹಾಕಿ ನಾದಬೇಕು. ನಾದಿದ್ದು ಸ್ವಲ್ಪ ಏನಾರ ಗಟ್ಟಿ ಅನ್ನಿಸ್ತು ಅಂದ್ರೆ ತಣ್ಣೀರು ಸ್ವಲ್ಪ ಹಾಕಿ ನಾದಬೇಕು. ಹಂಗೆ ಸ್ವಲ್ಪ ಎಣ್ಣೆ ಹಾಕಿ ನಾದ್ರಿ. ಲಡ್ಕಿ ಹೊಸ್ಯಾಕ ಈಜಿ ಅನ್ನಿಸ್ತತಿ ಮತ್ತು ಲಡ್ಕಿ ಹೊಸ್ಯಬೇಕಾರೆ ಅವು ಹರಂಗಿನೂ ಇಲ್ಲ. ಇದು ನಾದಿದ್ದು ಹೆಂಗಿರ್ಬೇಕಂದ್ರೆ ರೊಟ್ಟಿ ಉತ್ತವಲ್ರಿ, ರೊಟ್ಟಿ ಹಿಟ್ಟಿನ ಅದಕ್ಕೆ ಇರಬೇಕು. ಹಿಂಗಿರ್ಬೇಕು. ಈಗ ತೋರ್ಸಾಕತ್ತನಲ್ರಿ, ಹಿಂಗೆ ಹಿಟ್ಟು ಇತ್ತಂದ್ರೆ ಹಿಟ್ಟು ಬರೋಬ್ಬರಿ ಐತಿ ಅಂತ ಅರ್ಥ. ಇದನ್ನು ಸ್ವಲ್ಪ ತಗೊಂಡು ಉಳ್ಳಿ ಮಾಡ್ಕೊಂಡು ಈ ಥರ ಹೊಸದು ಒಂದು ತಾಟ್ನಾಗ ಇಟ್ಕೋಬೇಕು. ಒಂದು ಸಲಿಗೆ ಆಗಷ್ಟು ಮಾಡಿ ಇಟ್ಕೋಬೇಕು. ಅಷ್ಟರೊಳಗೆ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಡಬೇಕು. ಸಣ್ಣ ಉರಿಯಾಗ ಇಟ್ಟು ಎಣ್ಣೆ ಕಾದ್ಮೇಲೆ ಬಿಡಾಕ ಆಗಷ್ಟು ಲಡ್ಕಿ ಹೊಸದು ಇಟ್ಕೋಬೇಕು. ಈಗ ಎಣ್ಣೆ ಕಾದತ್ರಿ. ಈಗ ಲಡ್ಕಿ ಹೊಸದು ಇಟ್ಕೊಂಡಿದ್ವಲ್ಲ ಅವನ್ನ ಎಣ್ಣೆಯಾಗ ಹಾಕ್ಬೇಕು. ಎಣ್ಣೆಯಾಗ ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ಅವು ಗೋಲ್ಡನ್ ಕಲರ್ ಆಗಾಕೊಂಡಿರ್ತಾವೆ. ಅವನ್ನ ತಿರುಗಿಸಿ ಹಾಕ್ಬೇಕು. ಅವನ್ನ ತಿರುಗಿಸಿ ಹಾಕಕ್ಕೆ ಸೌಟ್ ಏನು ತಗೋಬಾರ್ದು, ಒಂದು ಕಡ್ಡಿಯಿಂದ ತಿರುಗಿಸಿ ಹಾಕ್ಬೇಕು. ತಿರುಗಿಸಿ ಹಾಕಿ 1-2 ನಿಮಿಷದೊಳಗೆ ಅವು ಚಂದಾಗ ಬೆಂದಿರ್ತಾವ್ರಿ. ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು. ಬೇಯಿಸಿದ ಮೇಲೆ ಅವನ್ನ ತೆಗೆದು ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕು. ನಿಮಗೆ ಕ್ರಿಸ್ಪಿಯಾಗಿ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕ್ರಿ. ಇಲ್ಲ ಮೆತ್ತಗೆ ಬೇಕು ಅಂದ್ರೆ ಸ್ವಲ್ಪ ದೌಡ ತೆಗಿಬೇಕು. ನಮಗೆ ಕ್ರಿಸ್ಪಿಯಾಗಿ ಬೇಕಿದ್ರಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸೀನಿ. ನಿಮಗೆ ಹೆಂಗೆ ಅನುಕೂಲ ಆಕತಿ ಹಂಗೆ ಮಾಡಿರಿ. ಬಳ್ಳ್ಯಾಗ ಹಾಕಿದ್ದು ಲಡ್ಕಿ ಬೇಯೋದ್ರಾಗ ಮತ್ತು ಹಿಟ್ಟು ತಗೊಂಡು ಮತ್ತು ಒಂದಿಷ್ಟು ಹೊಸದು ಇಟ್ಕೋಬೇಕ್ರಿ. ಮತ್ತು ಹಾಕಕ್ಕೆ ಬರ್ತೈತಿ. ಟೈಮು ಸೇವ್ ಆಕತಿ, ಕೆಲಸನ ದೌಡ್ ಆಕತಿ. ಹಾಗಾಗಿ ಅಷ್ಟೆ. ಲಡ್ಕಿ ಬೇಯಂಗೆ ಲಡ್ಕಿ ಹಾಕವು. ಹಂಗೆ ಇಲ್ಲಿ ನಾವು ಮಾಡಿ ಇಟ್ಕೊಂಡ್ರೆ ನಮಗೂ ಹಗುರ ಆಕತಿ. ಅದಕ್ಕೆ ದಪ್ಪಗನೂ ಹೊಸಿಬೋದ್ರಿ, ತೆಳ್ಳಗನೂ ಹೊಸಿಬೋದು. ಭಾಳ ಹಾಕ್ಬೇಡ್ರಿ, ಸ್ವಲ್ಪ ಹಾಕ್ರಿ ಎಣ್ಣೆಯಾಗ ಬೇಯಕ್ಕೆ, ಅಂದ್ರೆ ಚಂದಾಗ ಬೇಯ್ತಾವು. ಈಗ ಮತ್ತೊಂದು ರೂಪು ಬೇಯಿಸಿ ತೋರ್ಸಾಕತ್ತಾನಿ. ದಯವಿಟ್ಟು ಯಾರು ಚಮಚೆ ತಗೊಂಡು ಹೊಳ್ಳಿಸಿ ಹಾಕ್ಬೇಡ್ರಿ. ಹಂಗೆ ಕಡ್ಡಿಯಿಂದ ಸರ್ಸ್ಯಾಡ್ರಿ, ಯಾಕಂದ್ರೆ ಅವು ಮುರಿತಾವು. ಆಮೇಲೆ ಇವು ಎಷ್ಟು ಚಂದ ಬಂದಾವೆ ನೋಡ್ರಿ, ಗೋಲ್ಡನ್ ಕಲರ್ ಆಗ್ಯಾವು. ನಮ್ಗೆ ಕ್ರಿಸ್ಪಿಯಾಗಿ ಬೇಕು, ಹಾಗಾಗಿ ನಾನು ಜಾಸ್ತಿ ಹೊತ್ತು ಬೇಯಿಸಿ ಕ್ರಿಸ್ಪಿಯಾಗಿ ಮಾಡೇನಿ. ಹಿಂಗೆ ಉಳ್ದಿದ್ದು ಹಿಟ್ಟನ್ನು ಮಾಡಿ ಒಂದು ಕಡೆ ಬೇಯಕ್ಕೆ ಹಾಕ್ಬೇಕು, ಒಂದು ಕಡೆ ಮತ್ತು ಹೊಸದು ಇಟ್ಕೋಬೇಕು. ನಮ್ಗೆ ಹಗರಾಗಿರ್ತೈತಿ. ನಮ್ಮ ಕಡೆ ಬಳ್ಳಳ್ಳಿ ಮಂಡಕ್ಕಿ, ಲಡ್ಕಿ, ಚಕ್ಲಿ ಈ ಥರ ಎಲ್ಲ ಇದ್ದೇ ಬಿಟ್ಟಿರ್ತಾವ್ರಿ ನಮ್ಮ ಮನ್ಯಾಗ. ಬೆಳಗ್ಗೆ ಚಹಾ ಜೊತೆಗೆ, ಸಾಯಂಕಾಲ ಚಹಾ ಜೊತೆಗೆ ತಿಂತಾರ. ಹಾಗಾಗಿ ನಮ್ಮ ಊರ ಕಡೆ ಎಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ನೀವು ನೋಡ್ಬೋದು ಎಷ್ಟು ಚಲೋ ಬಂದಾವು. ಹಂಗೆ ಹಿಟ್ಟಿನಾಗ ಕ್ವಾಡ್ಬ್ಯಾಳಿನೂ ಮಾಡ್ಬೋದ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಇವು ಮೆತ್ತಗೆ ಕ್ರಿಸ್ಪಿಯಾಗಿ ಬೇಯಿಸಿದ್ವು, ಇವು ಕ್ರಿಸ್ಪಿಯಾಗಿ ಬೇಯಿಸಿದ್ವು. ಮತ್ತು ಇವು ಕ್ವಾಡ್ಬ್ಯಾಳಿ ರೀ. ಹಿಟ್ಟು ಹದನ ಎಲ್ಲ ಸೇಮ ರೀ. ಮಾಡೋದಷ್ಟೇ ಕ್ವಾಡ್ಬ್ಯಾಳಿ ಟೈಪ್ ಮಾಡ್ಬೇಕು.